ಇದ್ದಾರೆ. ಯಾರು ಕೆಲವು ಜನಗಳು ಆಸ್ತಿ ಮೇಲೆ ಪ್ರೀತಿ ಇರೋರು, ಕೆಲವು ಜನ ಕಮ್ಮಿ ಜನ ಬೇಕು ಅಂತವ್ರೆ. ಈಗೇನೋ ಒಂದು 3 ತಿಂಗಳು ರೆಸ್ಟ್ ಅಂತ ಹೇಳವ್ರೆ. ರೆಸ್ಟು ಅಂತ ಹೇಳಿದ್ರು ರೈತರಾಗಲೇ ಜಿಲ್ಲಾ ಪಂಚಾಯತಿಲಿ ಹೋಗಿ ದಾಖಲೆ ವಸ್ತುಗಳನ್ನೆಲ್ಲ ಕೊಡ್ತಾವ್ರೆ. ಇನ್ನು ಅಷ್ಟು ಈಗಾಗಲೇ ಸುಮಾರು ಒಂದು 300 ಜನ ಹಣ ತಗೊಂಡ್ಬಿಟ್ಟವ್ರೆ. ಆಮೇಲೆ ಒಳ್ಳೆ ಬೆಲೆ ನಿಗದಿ ಮಾಡವ್ರೆ. ಇದ್ರೊಳಗೆ ಅವ್ರು ಮಾಡ್ಕೊಳ್ಳೋದು ತಪ್ಪೇನಲ್ಲ. ರೈತರು ಮುಂದಕ್ಕೆ ಎಲ್ಲನೂ ಏನು ಬೇಕಾದ್ರೂ ಮಾಡ್ಕೊಂಡು ಬದುಕ್ಬೋದು. ಅಲ್ಲೇನು ವ್ಯವಸಾಯ ಮಾಡೋವಂಥ ಜನಗಳು 45-50% ಇಲ್ಲವೇ ಇಲ್ಲರು. ಇನ್ನು 50% ಮಾಡ್ತೀನಿ ಅಂತವ್ರೆ. ಅದರೊಳಗೆ 30% ಮನೇಲಿರೋರೆಲ್ಲ ಫ್ಯಾಕ್ಟ್ರಿಗಳಿಗೆ ಒಯ್ತವ್ರೆ. ಈ ಕಾರಣದಿಂದ ಅವ್ರು ಮಾಡಿಕೊಂಡು ಭೂಮಿ ಉಳಿಸ್ಕೊಂಡು ಮಕ್ಕಳು ಮರಿ ಮುಂದೆ ಜೀವನನ ಉತ್ತಮಗೊಳಿಸ್ಕೊಳ್ಳೋದು ಸೂಕ್ತ. ಫ್ಯಾಕ್ಟ್ರಿ ಬೆಂಗಳೂರು ಎಲ್ಲ ಹತ್ತಿರದಲ್ಲೇ ಇರೋ ದೆಸೆಯಿಂದ ಅವ್ರ ಮಕ್ಕಳು ಮರಿಗಳಾಗಿ ಮುಂದೆ ಜೀವನದಲ್ಲಿ ಚೆನ್ನಾಗಿರ್ತಾರೆ. ಈ ಮಣ್ಣೊತ್ತಿ ಈ ಬೈರ್ಮಗಳ ಚರಂಡಿಲಿ ನೀರು ಅಲ್ಲಿ ಏನು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ನೀರು ತಗೊಂಡೋಗಿ ಪ್ರಾಣ ಬೀಳ್ತಾವ್ರೆ. ನಾವು ಅದೇ ನೀರಲ್ಲಿ ಇರ್ತಕ್ಕಂಥ ಜನ. ನಮ್ಮ ಕಡೆ ಯಾಕೋ ಅವ್ರು ಮನ್ಸು ಮಾಡಿದ್ರೆ ಬಂದಿರೋ ನಮ್ಮ ಕಡೆ ಜನ ಕೊಡೋಕ್ಕೆ ತಯಾರಿದ್ರು. ಈಗಾಗಲೇ ಲೇಔಟ್ ಕೃಷ್ಣಪ್ಪ ಅವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ 3,000 ಎಕರೆ ಭೂಮಿ ಕೊಟ್ಟಿದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ 30 ಲಕ್ಷ ರೂಪಾಯಿಂದ 80 ಲಕ್ಷ ರೂಪಾಯಿ ಗಂಟ ನಡೀತಾ ಇದೆ. ನಾವು ಕೊಡ್ತಾಯಿದ್ವಿ. ನಮ್ಮ ಕಡೆ ನಮ್ಮ ಹೋಬ್ಳಿಲೆಲ್ಲ ಕೊಡ್ತಾವ್ರೆ. ನಮ್ಮ ಪಂಚಾಯತಿಲೆಲ್ಲ ಬೈರ್ಮಂಗಲ ಪಂಚಾಯತಿಲಿ 2.5 ಕೋಟಿ ಹೇಳ್ತಾವ್ರೆ. ಇವ್ರು ಯಾಕೋ ಅದಕ್ಕೆ ಅದು ಬೇಡ ಅಂತವ್ರೆ. ಈಗ ರೈತರೆಲ್ಲ ಹಿಂಗೆ ಕೊಡ್ಕೊಂಡು ಕೂತ್ಕೊಂಡ್ರೆ ಈಗ ಮುಂದೆ ವ್ಯವಸಾಯ ಮಾಡೋದು ಎಲ್ಲ ನಿಂತೋಯ್ತಾವಲ್ಲ ಅವಾಗ. ಈಗ ಒಂದು ಪೂರ್ತಿ ವಿಚಾರ ಕೇಳಿ. ಈಗ ಅಕ್ವೈರ್ ಆಯ್ತಾ ಇತ್ತಲ್ಲ ಜಾಗ, ಅಷ್ಟು ಬೈಲಲ್ಲಿ ಭತ್ತ ರಾಗಿ ಎಷ್ಟು ಜನ ಬೆಳೆದವ್ರೆ ಹೋಗಿ ವೀಡಿಯೋ ಮಾಡಿ ನೋಡಿ. ಅವ್ರು ಅಪ್ತಿರೋ ಅವ್ರು ತಾತಿರೋ ಹಾಕಿರೋ ಅಂಥ ಇದು ತೆಂಗಿನ ಗಿಡ, ಅಡಿಕೆ ಗಿಡ ಅದ್ರ ಜೊತೆಲ್ಲ ಆಟ ಆಡ್ತಾವ್ರೆ. ಭತ್ತ ರಾಗಿ ಬಿತ್ತನೆ ಕೆಲಸ ಏನು ಅಕಸ್ಮಾತ್ ಮಾಡಿದರೆ ಒಂದು 5% ಜನ ಮಾಡ್ಬೋದು ಅಷ್ಟೇ. ಸರ್ಕಾರದಲ್ಲಿ ಮಸ್ತಾನಾಗಿ ಅಕ್ಕಿ ಕೊಡ್ತಾವ್ರೆ, ಅದನ್ನೇ ತಿಂತಾಯಿಲ್ಲ ಆಳು ಹುಡುಗರು. ವ್ಯವಸಾಯ ಮಾಡೋದಿಲ್ಲ ಬತ್ತರು. ವ್ಯವಸಾಯ ಅಂತ ಮಾಡ್ತೀರ ತೀರಾ ಇಕ್ಕಟ್ಟಿರೋ ವಯಸ್ಸು ಹುಡುಗರು, ಇವ್ರ ಭೂಮಿನ ವಯಸ್ಸಿನ ಹುಡುಗರು ಬೇರೆ ಓದ್ದೇ ಇಲ್ದಿದ್ರು ರೇಷ್ಮೆ ಕಡ್ಡಿ ಅಂತ ಮಾಡ್ಕೊಂಡು ಆ ರೇಷ್ಮೆ ಕಡ್ಡಿನ ಆ ಕಂಡೋರ ಆಸ್ತಿ ಒಳಗೆ ಇವ್ರು ಮಾಡ್ತಿರೋದು. ಆಸ್ತಿವಂತರು ಮಾಡ್ತಿಲ್ರ. ಆಸ್ತಿ ಮಡಗಿರೋ ಮಕ್ಕಳುಗಳು ಯಾರು ಕೆಲವ್ರು ಮಾಡ್ತಿಲ್ಲ. ಬೇರೆಯವರು ಕೊಟ್ಟವ್ರೆ ಏನೋ ವರ್ಷಕ್ಕೊಂದು 50,000 20,000 ಇಸ್ಕೊಂಡು ಜೀವನ ನಡೆಸ್ತವ್ರೆ. 45% ಬೇರೆ ಇರೋ ಭೂಮಿನ ಬೇರೆ ಭೂಮಿ ಇಲ್ಲದೆ ಇರೋರು ವ್ಯವಸಾಯ ಮಾಡ್ತಾವ್ರೆ. ಇದ್ರೊಳಗೆ ನನ್ನ ಅಣ್ಣ ತಮ್ಮದಿರು ಬೈರ್ಮಂಗಲ ಅಚ್ಚುಕಟ್ಟೊಳಗಡೆ ಒಂದು 100 ಎಕರೆ ಅಷ್ಟು ಲೀಸ್ಗೆ ಹಾಕ್ಕೊಂಡು ರೇಷ್ಮೆ ಬೆಳಿತಾವ್ರೆ. ನನ್ನ ಅಣ್ಣ ತಮ್ಮದಿರು, ನನ್ನ ಚೌಕಳಿ ಹುಡುಗರು. ಅಲ್ಲಿ ಮಾಡದೇ ಇರೋದಕ್ಕೆ ತಾನೇ ನಾವಾಗ ಅಲ್ಲಿ ಮಾಡ್ತಾ ಇರೋದು. ಇದೇ ಗಲೀಜು ನೀರೇನು ನಾವು ಬೆಳೆಸ್ತಾ ಇರೋದು. ಅವರೇನೋ ಆಸ್ತಿವಂತರು ನಮ್ಗೆ ಲೀಸು ಕೊಟ್ಟು ಅವ್ರು ಮಾಡ್ತಾಯಿದ್ವಿ. ಈ ಸ್ಥಿತಿಲಿ ಅದೇ ಆ ಪಂಚಾಯತ್. ಈಗ ಮುಂಚೆ ಕುಮಾರಸ್ವಾಮಿ ಅವರೇ ಮಾಡಬೇಕು ಅಂದ್ಕೊಂಡು ಕುಮಾರಸ್ವಾಮಿ ಅವರು 2006 ಮಾಡಿ ಎಲ್ಲ ಫುಲ್ ರೆಡಿ ಮಾಡಿದರು. 40 ಲಕ್ಷ ರೂಪಾಯಿಗೆ ಎಕರೆ, 25-40 ಲಕ್ಷ ಎಕರೆ ಅಂತ ತೀರ್ಪೆ ಮಾಡಿದರು. ಆಮೇಲೆ ಸೈಟ್ ತಗೊಳ್ಳೋರಿಗೆ 40% ಅಂತ ಮಾಡಿದರು. ಅದನ್ನು ಮಾಡಿ ನಮ್ಮ ಹತ್ರ ಬುಕ್ ಲೆಟ್ರೆಲ್ಲ ಕೊಟ್ಟಿದ್ದರು. ಆವಾಗ ಸುಮಾರು ಜನಿಗೆಲ್ಲ ಕೊಟ್ಟಿದ್ವಿ ಬೆಂಗಳೂರಿನವ್ರಿಗೆ. ಆವಾಗೇನೇ ಲೇಔಟ್ ಕೃಷ್ಣಪ್ಪ ಅವರು ಭೂಮಿನ ನಮ್ಮ ಪಂಚಾಯತಿಗೆ ಬಂದರು. ಆವಾಗ ಸುಮಾರು 1000 ಎಕರೆ ಭೂಮಿ ಅಗ್ರಿಮೆಂಟ್ ಮಾಡಿದ್ದೀವಿ. ಈಗ ಲೇಔಟ್ ಕೃಷ್ಣಪ್ಪ ನಮ್ಮ ಭೂಮಿ ತೆಗಿತಾವ್ರೆ, ಆ ಬೆಲೆ ಕೊಡ್ತಾಯಿಲ್ರಿ. ನಮ್ಮ ಪಕ್ಕದಲ್ಲೇ 60 ಲಕ್ಷ 50 ಲಕ್ಷ ಕೊಡ್ತಾವ್ರಿ. ಅಲ್ಲಿ 2.5 ಕೋಟಿ ಅಂತ. ಈಗ ಅಲ್ಲಿ ನಾವು ಯಜಮಾನ ಕೇಳೋಣ ಅಂದ್ಕೊಂಡು ಹೋದ್ವಿ. ಪ್ರೀತಿ ಇದ್ದರೆ ಮಾಡ್ರಯ್ಯ, ಇಲ್ಲದೆ ಇರೋ ಸುಮ್ಮನಿರಯ್ಯ ಅಂತಾರೆ. ಲೇಔಟ್ ಕೃಷ್ಣಪ್ಪ ಅವರು ಅಂದರೆ ಗೊತ್ತಾ, ವಿಜಯನಗರದವರು, ಪ್ರಿಯಾ ಕೃಷ್ಣ ಅವ್ರ ತಂದೆಯವರು. ಆ ಥರ ಅದೇ ಇವ್ರಿಗೆ 2.5 ಕೋಟಿ. ಒಂದು ಮರಕ್ಕೆ ಒಂದು 40,000 ಅಂತೆ. ಒಂದು ಅಡಿಕೆ ಮರಕ್ಕೆ ಒಂದು 10,000 ಅಂತೆ. ರೇಷ್ಮೆ ಕಡ್ಡಿ ನೆಟ್ಟಿರೋದಕ್ಕೆ 15 ಲಕ್ಷ ಕೊಡ್ತಾರಂತೆ. ಖಾಲಿ ಭೂಮಿ ರೇಷ್ಮೆ ಕಡ್ಡಿ ಇರೋದಕ್ಕೆ 15 ಲಕ್ಷ ಕೊಡ್ತಾವ್ರಿ. ಇದು ಸೂಕ್ತವಾದ ಬದುಕಲ್ವೇ? ಭೂಮಿ ಮಡಗಿರೋ ಪುಣ್ಯಾತ್ಮರಿಗೆ ಏನು ಗೇಯ್ಕೊಂಡು ತಿಂತೀವಿ ಅನ್ನೋರು ಇಲ್ಲರ. ಆಮೇಲೆ ಇನ್ನೊಂದು ವಿಚಾರ, ಅದರೊಳಗೆ ಮುಖ್ಯವಾದ ವಿಚಾರ ಏನು ಅಂದರೆ, ಆ 2 ಪಂಚಾಯತಿಂದ ಸ್ವಲ್ಪ ಹೆಚ್ಚು ಕಡಿಮೆ 3,000 ಚಿಲ್ಲರೆ ಎಕರೆ ಭೂಮಿ SC ST ಬೋವಿಗೊಳ್ದದೆ. ಈ ಜನಾಂಗದ ಭೂಮಿನ ಯಾರೂ ತೆಗಿಯೋಲ್ರು. ನಾನು 3 ಸತಿ ಹೋಗಿ ಪೇಪರ್ ಇಸ್ಕೊಂಡು ವ್ಯಾಪಾರಕ್ಕೆ ಕೂತಿದ್ದಾಗ 60 ಲಕ್ಷ ರೂಪಾಯಿ 70 ಲಕ್ಷ ರೂಪಾಯಿ 40 ಲಕ್ಷ ರೂಪಾಯಿಗೆ ಹೊಸೂರು SC ಹುಡುಗರದು ನರಸಿಂಹಸ್ವಾಮಿ ಬೆಟ್ಟದ ಬುಡದಲ್ಲಿ ತೆಗಿದೆ. ಹೊರಟೋಗ್ಬಿಟ್ರು, ಅಡ್ವಾನ್ಸ್ ಬಿಟ್ಬಿಟ್ಟು ಹೊರಟೋದ್ರು. ತೆಗಿಯೋಲ್ರು. ಅವರೇನು ವ್ಯವಸಾಯ ಮಾಡ್ತಿಲ್ಲ. ಆ ಹುಡುಗರೆಲ್ಲ ವಿದ್ಯಾವಂತರುಗಳು. ಎಲ್ಲ ಕಾಡು ಬೆಳ್ಕೊಂಡು ನಿಂತದೆ. ಯಾರೋ ಚನ್ನವೀರಪ್ಪನಂಥವ್ರು ST ಕೃಷ್ಣಪ್ಪನಂಥವ್ರು ಇಂಥ ಪುಣ್ಯಾತ್ಮರು ನೀರು ಹಣ್ಣಿನಿಗಪ್ಪನಂಥವ್ರು ನೀರು ತಗೊಂಡೋಗಿ ತೆಂಗಿನ ತೋಟ ಮಾಡಿರೋದು. ಮೀಡಿಯಾದವ್ರು ಅದನ್ನು ತೋರಿಸ್ತಾರೆ, ಈ ತೋಟ ಹಿಂಗೆ ಚೆನ್ನಾಗದೆ ಅಂತ. ನಮ್ಮ ಕಡೆ ಅದಕ್ಕಿಂತ ಚೆನ್ನಾಗಿರೋ ತೋಟ ಅವೇ ಬಂದ್ರಪ್ಪ ಅಂದರೆ ಅವ್ರು ಬರೋಲ್ರು. ನಮ್ಮ ಕಡೆ ಲೇಔಟ್ ಕೃಷ್ಣಪ್ಪ ಅವ್ರಿಗೆ ಭೂಮಿ ಕೊಡ್ತಾ ಇರೋದು. ಅವ್ರು ಆ ಬೆಲೆಗೆ ತಗೋತಾ ಇಲ್ಲ. ನಿಮ್ಗೆ ಇಚ್ಛೆ ಇದೆ ಒಂದು 60-70 ಲಕ್ಷದಲ್ಲಿ ಮಾಡಿಕೊಡಿ, ಇಲ್ದೇ ಬೇಡ ಅಂತಾರೆ ಅವರು. ಈ ಸ್ಥಿತಿಲಿ ಅದೇ. ನಮಗೂ ಅವ್ರಿಗೂ ಏನು ದೂರ ಏನಿಲ್ಲ. ಒಂದು
ಆ ಬಾರ್ಡ್ರು ಅಂತ ಅಂದರೆ ಒಂದು 100 ಮೀಟ್ರ್ ಹೆಚ್ಚು ಕಮ್ಮಿ, ಕಿಲೋಮೀಟ್ರ್ ಅಲ್ಲ 100 ಮೀಟ್ರ್ ಡಿಸ್ಟೆನ್ಸಲ್ಲಿ ಭೂಮಿ ಅವೆ. ಈಗ ಹಂಗಾರೆ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಿರೋದೇನು ತಪ್ಪಿಲ್ಲ. ಅದು ಮಾಡ್ತಿರೋದು ಆ ಕಾರ್ಯಕ್ರಮದಲ್ಲಿ ತಪ್ಪೇನಿಲ್ಲ ಸರ್. ಒಳ್ಳೊಳ್ಳೆ ಗೌಡ್ಗಳೇ ಒಳ್ಳೊಳ್ಳೆ ದೊಡ್ಡ ದೊಡ್ಡ ರೈತರುಗಳೇ ಪಾರ್ಟ್ನರ್ಗೆ ಒಪ್ಕೊಂಡು ಮಾಡ್ತಾವ್ರಲ್ರ. ದಿನ ಬೆಳಗ್ಗೆ ಇವಾಗ ಅಲ್ಲಿ ಮೀಟಿಂಗ್ ಮಾಡುತ್ತಾ ಕೂತ್ಕೊಂಡು ನೋಡ್ತೀವಿ, ಏನಕ್ಕೆ ಪುಣ್ಯಾತ್ಮರು ಹಿಂಗೆ ಕಿತ್ತಾಡ್ತಾರೆ ಅಂತ. ಆಮೇಲೆ ಭೂಮಿ ಏನವ್ರೆ ನಿಮ್ಗೆ ಹಣ ಕೊಟ್ಬಿಟ್ಟು ಭೂಮಿ ಎತ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಅಂತ ಹೇಳ್ತಿಲ್ಲ, ಭೂಮಿನೇ ಮಡ್ಕೊಳ್ಳಿ, ಡೆವಲಪ್ ಮಾಡಿಕೊಡ್ತೀನಿ ಮಡ್ಕೊಳ್ಳಿ ಅಂತ ಹೇಳ್ತಾವ್ರೆ. 10,000 ಅಡಿ ಕೊಡ್ತೀನಿ ಅಂತವ್ರೆ. 10,000 ಅಡಿ ಸ್ವಲ್ಪ ಹೆಚ್ಚು ಕಡಿಮೆ ಇವತ್ತಿನ ಲೆಕ್ಕಾಚಾರದ ಬೆಲೆಯಲ್ಲಿ ಸ್ವಲ್ಪ ಹೆಚ್ಚು 20,000 50,000 ಅಡಿ ನಡೀತದೆ. ಇವ್ರ ಮಕ್ಕಳೇ ಅಲ್ವೇ ಬದುಕೋದು. ಇವತ್ತು ಯಾರು 1,000 ರೂಪಾಯಿ ಗಂಡು ಅಡಿಗೆ ಕೊಡ್ತಾಯಿಲ್ಲ, ಒಂದು ಅಡಿಗೆ 1,000 ರೂಪಾಯಿ ಯಾರು ಕೊಡ್ತಾಯಿಲ್ಲ. ಲೆಕ್ಕ ಹಾಕ್ಕೊಳ್ಳಿ, 70 ಲಕ್ಷ 60 ಲಕ್ಷಕ್ಕೆ ಒಂದು ಎಕರೆ ಕೊಡ್ತಾವ್ರೆ ಅಂದರೆ ಎಷ್ಟಾಯಿತು? ಈ ಮುಂದಕ್ಕೆ ಯಾರು ಬೆಳೆಯವರೇ ಇರಲ್ಲ, ಬೆಳೆ ಮಾಡೋಕೆ ಆಯ್ತಾ ಇಲ್ಲ ದೇವರು. ನಮ್ಮ ಬೆಂಗಳೂರು ಸಿಟಿಗೆ ಬಂದುಬಿಟ್ಟು 2 ಕಡೆನೂ ಇಂಡಸ್ಟ್ರಿಗಳಾಗ್ಬಿಟ್ಟು ಯಾರೂ ಇಲ್ಲ ನೋಡಿ. ನಾವು ಹೋಗಿ ಆಳು ಕರ್ಕೊಂಬರ್ತೀವಿ, ಬೈರ್ಮಂಗ್ಲ, ಬನ್ಗೇರಿ, ಕೆಂಪಸಟ್ಟಿ ದೊಡ್ಡಿಲಿ. ಆ ತಾಯಿದೇನು ಕರ್ಕೊಂಬರೋಕ್ಕೆ ಬೆಳಿಗ್ಗೆ ಎದ್ದು ಕಾರ್ ಎತ್ಕೊಂಡೋಗಿ ಮನೆ ತಾವು ನಿಲ್ಲಿಸಿದ್ರೆ ಅವರು ಕೈಕಾಲು ಮುಖ ತೊಳ್ಕೊಂಬಂದು 10 ಗಂಟೆ 10:30 ಹೊತ್ತು ವಾಪಸ್ ಹೋಯ್ತಾರೆ. ಅದು ಕೈಕಾಲು ಗಟ್ಟಿಲ್ದೇ ಇರೋರು, ಉತ್ತಮವಾಗಿರೋರು, ಆರೋಗ್ಯವಾಗಿರೋರು ಯಾರೂ ಬರೋಲ್ರು. 40 ವರ್ಷದ ಕೆಳಪಟ್ಟನವ್ರು ಯಾರು ಬರೋಲ್ರು. ಫ್ಯಾಕ್ಟ್ರಿಗಳು ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋಗ್ತಾರೆ, ಮಕ್ಕಳುಗಳನ್ನ ಸ್ಕೂಲಿಗೆ ಕಳಿಸ್ತಾರೆ, ಅವ್ರ ಪಾಡ್ಗೆ ಅವ್ರ ಫ್ಯಾಕ್ಟ್ರಿಗೆ ಹೋಗ್ತಾವ್ರಿ. ಅವ್ರ ಆಸ್ತಿಗಳೇ ಅವ್ರು ಉಳ್ತಾ ಇಲ್ಲ ಸ್ವಾಮಿ. SC ST ಜನಾಂಗದ ಮನೆ ಮಕ್ಕಳುಗಳು ಉಳ್ತಾ ಇಲ್ಲ. ಅರ್ಥ ಮಾಡ್ಕೊಂಡ್ರ ನೀವು? ಆ ನರಸಿಂಹಸ್ವಾಮಿ ಬೆಟ್ಟದ ಕಡೆ ಹೋದ್ರೆ ಎಲ್ಲ ಪಾಳು ಬಿದ್ದು ಕೂತವೆ. ಆ ಪಾಳು ಭೂಮಿನೇ ಹೋಗಿ ಕೇಳಿದ್ರೆ ಅವೇನೇ ವ್ಯಾಪಾರ ಆಗಿದ್ದವು. ಒಂದು 3 ಪ್ಲಾಟ್ ಮಾಡಿದ್ವಿ 55 ಲಕ್ಷ 60 ಲಕ್ಷ ರೂಪಾಯಿಗೆ. ಎಗ್ರಿಮೆಂಟ್ ಮಾಡಿಬಿಟ್ಟಾಗ ಯಾವುದೋ ವಂಶವೃಕ್ಷ ಕೊಟ್ಟಾಗ ಜಾತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳಿದ್ರು, ಅದು ಕೊಟ್ಟಾಗ ಅದು ಕ್ಯಾನ್ಸಲ್ ಆಗೋಯ್ತು, ತೆಗಿಯಲ್ರು. ಈಗ ಅವ್ರಿಗೂ ಇದೊಂದು ಉಪಕಾರ ಆಯ್ತದೆ ಆ ಜನಾಂಗಕ್ಕೂ. ಈಗ ಹಂಗಂದ್ರೆ ಕೊಡಲ್ಲ ಅಂತ ಅಲ್ಲಿ ಸ್ಟ್ರೈಕ್ ಮಾಡ್ತಾರಲ್ಲ ಅವರೆಲ್ಲ ಯಾರು ಹಂಗಂದ್ರೆ? ಕೊಡಲ್ಲ ಅನ್ನೋರು ಒಂದೇನು ಗೊತ್ತಾ, ಸ್ವಲ್ಪ ಜನ ಒಂದು 15% ಜನ ರೈತರಲ್ಲ ಅವರೇ ಕೊಡಲ್ಲ ಅನ್ನೋರು. ಏನೋ ತೊಂದರೆ ಇಲ್ಲದೆ ಇರೋರು, ಆಸ್ತಿ ಸ್ವಚ್ಛವಾಗಿ ಕಾಗದ ಇಲ್ಲದೆ ಅಂತವ್ರು, ಮನೇಲಿ ಹೆಣ್ಮಕ್ಳು ಇರ್ತಕ್ಕಂಥವ್ರು, ಭಾಗ ಹಂಚ್ಬೇಕಾಯ್ತದೆ, ವ್ಯವಹಾರ ಚೆನ್ನಾಗಿಲ್ಲ, ಏನೋ ಇದ್ದೋಗಲಿ ಈ ಸ್ಥಿತಿಲಿ ಅದು ತಿಳ್ಕೊಂಡಿರೋರು ಎಂಥವ್ರೆ. ಚೆನ್ನಾಗಿರೋ ಆಸ್ತಿವಂತರೆಲ್ಲ ಕೊಡೋಕೆ ರೆಡಿ ಅವ್ರೆ. ಇಷ್ಟೇ ಅಲ್ಲಿ. ಇನ್ಮೇಲೆ ಅದ್ರೊಳಗೆ ಇನ್ನೊಂದು ಏನಾಗಂದರೆ ಕುಮಾರಸ್ವಾಮಿ ಅವ್ರದ್ದು ಒಂದು JDS ಪಕ್ಷದಂಥವ್ರು ಬೇರೆ ಕಡೆಯಿಂದ ಜನನ ಕರ್ಕೊಂಬಂದು ಅಲ್ಲಿ ಕುಂಡಿಸ್ಕೊಂಡು ಊಟ ತಿಂಡಿ ಎಲ್ಲ ಕೊಟ್ಕೊಂಡು ಮಾಡ್ತಾವ್ರಿ. ಅದನ್ನು ಕಣ್ಣಲ್ಲಿ ನಾವು ನೋಡಿದ್ದೀವಿ. ಈ ಕಡೆಯವ್ರು ಆ ಕಡೆಯವ್ರು ಕಿತ್ತಾಡುವಾಗ ಕಣ್ಣಲ್ಲಿ ನೋಡಿದ್ದೀವಿ. ಹಿಂಗೆಲ್ಲ ನಡೀತಾ ಇದೆ. ಅದರೊಳಗೇನು ಸ್ವಲ್ಪ ಹೆಚ್ಚಿಗೆ ತೀರ್ಪೆ ತಗೊಂಡಿರೋ ಸರಿ. ಅವರು ಚೆನ್ನಾಗಿರ್ತಾರೆ, ಅಲ್ಲಿ ಅಭಿವೃದ್ಧಿನೂ ಆಯ್ತದೆ, ಅವ್ರ ಮಕ್ಳುಗಳಿಗೆ ಭವಿಷ್ಯ ಚೆನ್ನಾಗಿರ್ತದೆ. ಏನು ನಮ್ಮ ಮಕ್ಕಳು ಹಣ ಬಂದುಬಿಟ್ರೆ ತಿನ್ಕೋತಾರೆ ಅಂದರೆ ಆಸ್ತಿನ ಅದನ್ನೇ ಮಡಗಿ ತಪ್ಪೇನದೆ. ನೀವು ಸೈಟ್ ಮಾಡಿ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ವಲ್ಲ. ಇವತ್ತು 6 ಹೊಳಿ ಒಳಗಡೆ ಒಂದು ಅಡಿ ಬಂದು ಸ್ವಲ್ಪ ಹೆಚ್ಚು ಕಡಿಮೆ 8,000ದಿಂದ 15,000 ರೂಪಾಯಿ 20,000 ರೂಪಾಯಿ ಹೇಳ್ತಾವೆ. ಬಿಡದಿ ಒಳಗಡೆ 10,000 15,000 ನಡೀತಾ ಇದೆ. ಇಲ್ಲೇನು ನಡೀತಾ ಇದ್ದತ್ತು? ಯಾರು ಕೋಟಿಗಟ್ಟಲೆ ಈ ಭೂಮಿ ಮಾರಿಲ್ಲ. ಅದೆಲ್ಲ ಮೇಯ್ನ್ ರೋಡ್ ಒಳಗೆ ಒಬ್ಬರು ನಾರಾಯಣಪ್ಪ ಅನ್ನೋನೇನೋ ಕಳೆಕಾಯಿ ನಂಜಪ್ಪ ಅವ್ರದನ್ನು ಈಗ 1.5 ವರ್ಷದೊಳಗಡೆ 1.25 ಕೋಟಿಗೆ 1 ಎಕರೆ ತೆಗೆದಿದ್ದು ಮೇಯ್ನ್ ರೋಡ್ ಒಳಗೆ, 6 ಹೊಳಿ ಮೇಯ್ನ್ ರೋಡ್ ಒಳಗೆ. ಇನ್ಯಾರು ಕೋಟಿ ಬೆಲೆ ನೋಡಿದವ್ರು ಇರಲಿಲ್ಲ ನಾವು ನೋಡ್ದಂಗೆ. ಈ ಜನ ಏನು ಒಂದು ಒಳ್ಳೆಯದು ಬಂದದೆ ಬಳಸ್ಕೋಬೋದು, ಬಳಸ್ಕೊಳ್ಳೋದು ಸೂಕ್ತ.